Hello dear students, welcome to online biology class for 2nd PUC, and in this video I am starting the new topic in first unit, and it is sexual reproduction in flowering plants. The topic is very important for theory as well as for the practicals, because the three practicals you are going to do with reference to this topic only in the practical study, so that the sexual reproduction in flowering plants is important topic theoretically as well as practically. So let us move to the details. All flowering plants show sexual reproduction. ಟೈಟಲ್ಲೇ ಹೇಳ್ತದೆ ಸೆಕ್ಚುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಯಾವ ಪ್ಲಾಂಟ್ಸನ್ನು ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರೀತಾರೆ ಅಥವಾ ಕರಿಬೇಕು? ದ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಓನ್ಲಿ ಎಂಜಿಯೋಸ್ಪರ್ಮ್ಸ್, ಬಿಕಾಸ್ ಫ್ಲವರ್ ಪ್ರೊಡಕ್ಷನ್ ಸ್ಟಾರ್ಟೆಡ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಎಂಜಿಯೋಸ್ಪರ್ಮ್ಸ್. Therefore, only angiosperms are called the flowering plants. And all flowering plants show sexual reproduction. ಯಾವುದೇ ಒಂದು ಪ್ಲಾಂಟ್ ಒಳಗೆ ಫ್ಲವರ್ ಪ್ರೊಡಕ್ಷನ್ ಇದ್ದರೆ ಅದು ಯಾವಾಗರೇ ಪ್ರೊಡ್ಯೂಸ್ ಆಗಲಿ, ಒನ್ಸ್ ಇನ್ ದ ಲೈಫ್ ಟೈಮರೇ ಪ್ರೊಡ್ಯೂಸ್ ಆಗಲಿ, ಅಥವಾ ಒನ್ಸ್ ಇನ್ 12 ಇಯರ್ಸರೇ ಪ್ರೊಡ್ಯೂಸ್ ಆಗಲಿ, ಅಥವಾ 1 ವರ್ಷಕ್ಕೆ 2 ಸರಿಯರೇ ಫ್ಲವರ್ ಪ್ರೊಡಕ್ಷನ್ ಆಗಲಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಫ್ ದ ಪ್ಲಾಂಟ್ ಈಸ್ ಪ್ರೊಡ್ಯೂಸಿಂಗ್ ದ ಫ್ಲವರ್, no doubt those plants are undergoing sexual reproduction. All the flowering plants show sexual reproduction, and the flowers are objects of aesthetic, ornamental, social, religious and cultural value. They have always been used as a symbol of conveying human feelings. The different human feelings can be expressed using the flowers. They represent the symbol of aesthetic, ornamental, social, religious and cultural value. ಎಲ್ಲ ಕಡೆಗೂ ಫ್ಲವರನ್ನು ಯೂಸ್ ಮಾಡ್ಕೋತೀವಿ ಫಾರ್ ಪ್ರೇಯರ್ ಪರ್ಪಸ್. ದೇವರಿಗೆ ಹೂವು ಯೂಸ್ ಮಾಡ್ತೀವಿ, ನಾವು ಪ್ರೇ ಮಾಡೋಕೆ. ಡೆಕೋರೇಷನಿಗೆ ಹೂವು ಯೂಸ್ ಮಾಡ್ಕೋತೀವಿ, ಸೋಷಿಯಲ್ ಫಂಕ್ಷನ್ಗಳೊಳಗೆ ಹೂವು ಯೂಸ್ ಮಾಡ್ಕೋತದ. ಆ್ಯಂಡ್ ಇವನ್ ರಿಲಿಜಿಯಸ್ ಯಾವುದೇ ಆಸ್ಪೆಕ್ಟ್ಸ್ ಇದ್ದರೂ ಅಲ್ಲೇ ಫ್ಲವರ್ಗಳನ್ನು ಯೂಸ್ ಮಾಡ್ಕೋತದೆ. ಅಪಾರ್ಟ್ ಫ್ರಮ್ ದ್ಯಾಟ್, ಎನಿ ಕೈಂಡ್ ಆಫ್ ದ ಹ್ಯೂಮನ್ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಕೂಡ ಫ್ಲವರನ್ನು ಯೂಸ್ ಮಾಡ್ಕೋತದೆ. ಬಟ್ ಇದು ಜನರಲ್ ಆಗಿ ಫ್ಲವರ್ ಬಗ್ಗೆ ಹೇಳೋ ಅಂಥದ್ದು. ಬಟ್ ಫ್ಲವರ್ ಅಂತಂದರೆ ಬಯೋಲಾಜಿಕಲಿ ಹೆಂಗೆ ಡಿಫೈನ್ ಮಾಡಬೇಕು? ಓಕೆ, ಫ್ಲವರ್ ರೀಪ್ರೆಸೆಂಟ್ಸ್ the aesthetic symbol, ornamental symbol, religious symbol and feelings of the human. Everything is correct. But biologically flower na henge define ಮಾಡಬೇಕು? Here is the definition of flower. Flower is a modified stem which functions as a reproductive organ. Especially the flower is produced for the purpose of sexual reproduction. That's what in the first sentence. All flowering plants show sexual reproduction. ನೀವು ಯಾವುದೇ ಫ್ಲವರಿಂಗ್ ಪ್ಲಾಂಟನ್ನು ಕನ್ಸಿಡರ್ ಮಾಡಿರಿ, ಎಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ ಒಳಗೆ ಸೆಕ್ಚುವಲ್ ರೀಪ್ರೊಡಕ್ಷನ್ ನಡೀತದ. ಆ್ಯಂಡ್ ದ್ಯಾಟ್ ಸೆಕ್ಚುವಲ್ ರೀಪ್ರೊಡಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ ದ ಫ್ಲವರ್. ದೇರ್ ಫೋರ್, ಹೌ ಟು ಡಿಫೈನ್ ಅ ಫ್ಲವರ್? ಫ್ಲವರನ್ನು ಹೆಂಗೆ ಡಿಫೈನ್ ಮಾಡಬೇಕು? ಫ್ಲವರ್ ಈಸ್ ಮಾಡಿಫೈಡ್ ಸ್ಟೆಮ್ ವಿಚ್ ಫಂಕ್ಷನ್ಸ್ ಆಸ್ ಎ ರೀಪ್ರೊಡಕ್ಟಿವ್ ಆರ್ಗನ್. ಅಥವಾ ಇದನ್ನು ಇನ್ನೂ ಒಂದು ರೀತಿ ಹೇಳಬಹುದು, ಫ್ಲವರ್ ಈಸ್ ಮಾಡಿಫೈಡ್ ಸ್ಟೆಮ್ ವಿಚ್ ಈಸ್ ಮೆಂಟ್ ಫಾರ್ ಸೆಕ್ಚುವಲ್ ರೀಪ್ರೊಡಕ್ಷನ್. ಸೆಕ್ಚುವಲ್ ರೀಪ್ರೊಡಕ್ಷನಿಗೋಸ್ಕರನೇ ಪ್ಲಾಂಟ್ ಒಳಗೆ ಸ್ಟೆಮ್ ಮಾಡಿಫೈ ಆಗಿ ಅದು ಫ್ಲವರ್ ಆಗಿ ಡೆವಲಪ್ ಆಗ್ತದೆ. ಆ್ಯಂಡ್ ಮೇನ್ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ದ ಫ್ಲವರ್ ಈಸ್ ಟು ಕ್ಯಾರಿ ಔಟ್ ದ ಸೆಕ್ಚುವಲ್ ರೀಪ್ರೊಡಕ್ಷನ್. ಇಲ್ಲಿ 2 ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. ವಾಟ್ ಈಸ್ ದ ಫಂಕ್ಷನ್ ಆಫ್ ಫ್ಲವರ್? ದ ಆನ್ಸರ್ ಈಸ್ ಸೆಕ್ಚುವಲ್ ರೀಪ್ರೊಡಕ್ಷನ್.
ವಿಚ್ ಒನ್ ಈಸ್ ದ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಅಥವಾ ಎಂಜಿಯೋಸ್ಪರ್ಮ್ಸ್? ಅಗೇನ್ ಆನ್ಸರ್ ಈಸ್ ಫ್ಲವರ್. ಫ್ಲವರ್ ಈಸ್ ಮಾಡಿಫೈಡ್ ಸ್ಟೆಮ್ ವಿಚ್ ಫಂಕ್ಷನ್ಸ್ ಆಸ್ ರಿಪ್ರೊಡಕ್ಟಿವ್ ಆರ್ಗನ್. ನಾವು ಜನರಲ್ ಆಗಿ ಫ್ಲವರ್ನ ಏನೇನೋ ಇವು ಪರ್ಪಸ್ಗಳಿಗೆ ಯೂಸ್ ಮಾಡ್ಕೋತೀವಿ. ಬಟ್ ಪ್ಲಾಂಟ್ಸು ಸ್ಪೆಷಲಿ ಎಂಜಿಯೋಸ್ಪರ್ಮ್ಸು ಯಾಕೆ ಫ್ಲವರನ್ನು ಪ್ರೊಡ್ಯೂಸ್ ಮಾಡ್ತಾವು ಅಂತ ಅನ್ನೋದಾದರೆ, ಬಯೋಲಾಜಿಕಲ್ ಡೆಫಿನೇಷನ್ ಆಫ್ ದ ಫ್ಲವರ್ ಸ್ಟೇಟ್ಸ್ ದ್ಯಾಟ್ ಫ್ಲವರ್ ಈಸ್ ಅ ಮಾಡಿಫೈಡ್ ಸ್ಟೆಮ್ ವಿಚ್ ಫಂಕ್ಷನ್ಸ್ ಆಸ್ ಎ ರೀಪ್ರೊಡಕ್ಟಿವ್ ಆರ್ಗನ್. ಫ್ಲವರು ಒಂದು ಸ್ಟೆಮ್ ಮಾಡಿಫೈ ಆದಾಗ ಡೆವಲಪ್ ಆಗೋ ಅಂಥದ್ದು, ಆ್ಯಂಡ್ ಅದು ಏನಕ್ಕೆ ಪ್ರೊಡ್ಯೂಸ್ ಆಗ್ತದಂದ್ರೆ ಸ್ಪೆಷಲಿ ಟು ಕ್ಯಾರಿ ಔಟ್ ದ ಸೆಕ್ಚುವಲ್ ರೀಪ್ರೊಡಕ್ಷನ್. ಯಾಕಂದರೆ ಎಸೆಕ್ಚುವಲ್ ರೀಪ್ರೊಡಕ್ಷನ್ ಮಾಡೋಕೆ ಗೆಮೆಟ್ಗಳೇ ಬೇಕಾಗಿಲ್ಲ. ಬಟ್ ಫ್ಲವರ್ ಒಳಗೆ ಮೇಲ್ ಗೆಮೆಟ್ ಆ್ಯಂಡ್ ಫೀಮೇಲ್ ಗೆಮೆಟ್ಗಳು ಪ್ರೊಡ್ಯೂಸ್ ಆಗ್ತವೆ. ದೇರ್ ಫೋರ್ ದ ಫ್ಲವರ್ ಈಸ್ ಯೂಶ್ವಲಿ ಪ್ರೊಡ್ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ sexual reproduction. This is about the definition of flower. Then moving to the next one, before going to the next explanation, ಈ ಟಾಪಿಕ್ ಒಳಗೆ ಬಹಳಷ್ಟು ಡಯಾಗ್ರಾಮ್ಗಳು ಬರ್ತಾವೆ. 2 ಮಾರ್ಕಿಗೆ, 3 ಮಾರ್ಕಿಗೆ ಆ್ಯಂಡ್ 5 ಮಾರ್ಕ್ ಕ್ವಶನ್ ಬಂದಾಗ ಡಯಾಗ್ರಾಮದ ಜೊತೆಗೆ ಎಕ್ಸ್ಪ್ಲನೇಷನ್ ಕೊಡೋ ಅಂಥದ್ದು. So this topic contains many diagrams and all of them are important. So moving to the next one. A typical angiospermic flower consists of 4 whorls. ಯಾಕೆ whorl ಅಂತ ಹೇಳಬೇಕು ಅಂತಂದರೆ, when you observe a flower or if you observe a flower, ಅಲ್ಲೇ ಒಂದೊಂದೇ ಸರ್ಕಲ್ ಒಳಗೆ ಅದರದ್ದು ಪಾರ್ಟ್ಗಳು ಅರೇಂಜ್ ಆಗಿರ್ತಾವೆ. ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಈಸ್ ರೋಸ್. ಈ ರೋಸದ ಪೆಟಲ್ಗಳು ಅಂದ್ರೆ ಗುಲಾಬಿ ಹೂವಿನ ಪಕಳೆಗಳನ್ನು ನೀವು ಕಿತ್ತುತ್ತಾ ಹೋಗ್ರಿ, ಒಂದೊಂದೇ ಸರ್ಕಲ್ಲಲ್ಲೇ ಎಂಟಿ ಆಗ್ತಾ ಹೋಗ್ತದೆ. ದ ಫ್ಲವರ್ ಪಾರ್ಟ್ಸ್ ಆರ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ಸರ್ಕಲ್, ಹೆನ್ಸ್ ರೆಫರ್ಡ್ ಆಸ್ whorl. The 4 whorls of floral appendages are attached to the receptacle. 4 ಪಾರ್ಟ್ಗಳು ರಿಸೆಪ್ಟಿಕಲ್ಲಿಗೆ ಅಟ್ಯಾಚ್ ಆಗಿರ್ತಾವೆ. ಆ 4 ಪಾರ್ಟ್ ಯಾವುವು? ಒನ್ ಈಸ್ ಕೇಲಿಕ್ಸ್, ಅನದರ್ ಈಸ್ ಕರೋಲಾ, ಥರ್ಡ್ ಒನ್ ಈಸ್ ಆಂಡ್ರೋಶಿಯಮ್ ವಿಚ್ ಈಸ್ ಕಾಲ್ಡ್ ಮೇಲ್ reproductive organ and it consists of stamens. The fourth one is gynoecium. It is composed of ovary, style and stigma and this represents female reproductive organ. So ಒಂದು ಟಿಪಿಕಲ್ ಅಥವಾ ಸ್ಟ್ಯಾಂಡರ್ಡ್ ಫ್ಲವರನ್ನು ತಗೊಂಡಾಗ ಅದರೊಳಗೆ 4 ಪಾರ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತದೆ ಅಥವಾ 4 ಪಾರ್ಟ್ಗಳು ಇರಲೇಬೇಕು. ಟು ಕಾಲ್ ಎನಿ ಫ್ಲವರ್ ಆಸ್ ಅ ಟಿಪಿಕಲ್ ಆರ್ ಸ್ಟ್ಯಾಂಡರ್ಡ್ ಫ್ಲವರ್. ಒಂದು ಫ್ಲವರನ್ನು ನಾವು ಸ್ಟ್ಯಾಂಡರ್ಡ್ ಫ್ಲವರ್ ಅಂತ ಹೇಳಬೇಕಾದ್ರೆ ಅದರೊಳಗೆ ಈ 4 ಪಾರ್ಟ್ಗಳು ಇರಲೇಬೇಕು. ವಾಟ್ ಆರ್ ದೋಸ್? ಕೇಲಿಕ್ಸ್, ಕರೋಲಾ, ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್. ಅಮಂಗ್ ದೀಸ್ 4 parts, calyx and corolla are non-essential floral whorls. ಅಂದರೆ ಇವು ಕಂಪಲ್ಸರಿಲಿ ಒಂದು ಫ್ಲವರ್ ಒಳಗೆ ಇರಲೇಬೇಕು ಅನ್ನೋ ಅಂಥ ಕಂಡೀಷನ್ ಇಲ್ಲ. ಯಾಕೆ? ನಾನು ಇದಕ್ಕಿಂತ ಮುಂಚೆ ಫ್ಲವರ್ದ ಡೆಫಿನೇಷನನ್ನು ಹೇಳಿದೆ. ವಾಟ್ ಈಸ್ ದ ರೀಸನ್ ಫಾರ್ ದ ಪ್ರೊಡಕ್ಷನ್ ಆಫ್ ಫ್ಲವರ್? ಫಾರ್ ದ ಪರ್ಪಸ್ ಆಫ್ ಸೆಕ್ಚುವಲ್ ರೀಪ್ರೊಡಕ್ಷನ್. ಸೆಕ್ಚುವಲ್ ರೀಪ್ರೊಡಕ್ಷನ್ ನಡಿಬೇಕು ಅಂದ್ರೆ ಏನು ಬೇಕು? ಗ್ಯಾಮೆಟ್ಸ್ಗಳು ಬೇಕು. ಆ್ಯಂಡ್ ಗ್ಯಾಮೆಟ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾವ? ರೀಪ್ರೊಡಕ್ಟಿವ್ ಆರ್ಗನ್ ಒಳಗೆ. ಬಟ್ ಕೇಲಿಕ್ಸ್ ಆ್ಯಂಡ್ ಕರೋಲಾ ಆರ್ ನಾಟ್ ರಿಲೇಟೆಡ್ ಟು ದ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್. ಅಂದರೆ ಸೆಕ್ಚುವಲ್ ರೀಪ್ರೊಡಕ್ಷನ್ನಿಗೆ ಯಾವುದೇ ರೀತಿಯಾದಂತಹ ಕಾಂಟ್ರಿಬ್ಯೂಷನನ್ನು ಮಾಡೋದಿಲ್ಲ, ಎಸ್ಪೆಷಲಿ ವಿತ್ ರೆಫರೆನ್ಸ್ ಟು ದ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್. ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡೋವಲ್ಲೇ ಈ ಸ್ಟ್ರಕ್ಚರ್ಗಳು ಅಥವಾ ಪಾರ್ಟ್ಗಳು. ವಾಟ್ ಆರ್ ದೋಸ್? ಕೇಲಿಕ್ಸ್ ಆ್ಯಂಡ್ ಕರೋಲಾ. ಹೆನ್ಸ್ ದ ಕೇಲಿಕ್ಸ್ ಆ್ಯಂಡ್ ಕರೋಲಾ ಆರ್ ಕಾಲ್ಡ್ ನಾನ್ ಎಸೆನ್ಷಿಯಲ್ ಫ್ಲೋರಲ್ whorls. ಅಂದರೆ ಕಂಪಲ್ಸರಿಯಾಗಿ ಬೇಕಂತಲೇ ಇಲ್ಲ,
ಫ್ಲವರ್ ಒಳಗಿದ್ರೂ ಓಕೆ, ಇರದೇ ಇದ್ರೂ ಓಕೆ. ಸೊ ಕೆಲಿಕ್ಸ್ ಆ್ಯಂಡ್ ಕರೋಲಾ ಆರ್ ಕಾಲ್ಡ್ ನಾನ್ ಎಸೆನ್ಷಿಯಲ್ ಫ್ಲೋರಲ್ ಹೋರಲ್ಸ್ ಬಿಕಾಸ್ ದೇ ಆರ್ ನಾಟ್ ಕನ್ಸರ್ನ್ಡ್ ವಿತ್ ದ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್. ಬಟ್ ಒಂದು ಫ್ಲವರನ್ನು ತಗೊಂಡಾಗ ಅದರೊಳಗೆ ಇರಲೇಬೇಕಾದಂಥ ಪಾರ್ಟ್ ಅಂದರೆ ಒಂದು ಆಂಡ್ರೋಶಿಯಮ್, ಇನ್ನೊಂದು ಗೈನೋಶಿಯಮ್. ಈ ಪಾರ್ಟ್ಸು ಇಲ್ಲ ಅಂತಂದ್ರೆ ನಡೆಯಂಗಿಲ್ಲ. ಕಂಪಲ್ಸರಿಲಿ ದೀಸ್ ಟೂ ಪಾರ್ಟ್ಸ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ಅ ಫ್ಲವರ್ ಆ್ಯಂಡ್ ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್ ಆರ್ ಕಾಲ್ಡ್ ಎಸೆನ್ಷಿಯಲ್ ಫ್ಲೋರಲ್ ಹೋರಲ್ಸ್. ಎಸೆನ್ಷಿಯಲ್ ಅಂತಂದರೆ ಇರಲೇಬೇಕಾದಂಥದ್ದು. ಯಾಕೆ? ಬಿಕಾಸ್ ಆಂಡ್ರೋಶಿಯಮ್ ರೀಪ್ರೆಸೆಂಟ್ಸ್ ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್. ಅಂದ್ರೆ ಫ್ಲವರ್ ಒಳಗೆ ಮೇಲ್ ಗ್ಯಾಮೆಟ್ಗಳು ಎಲ್ಲಿ ಪ್ರೊಡ್ಯೂಸ್ ಆಗ್ತಾವ? ದೇ ಆರ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಆಂಡ್ರೋಶಿಯಮ್. ಲೈಕ್ ದ್ಯಾಟ್ ಗೈನೋಶಿಯಮ್ ಈಸ್ ಅ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ and it produces the female gametes, and without gametes there is no sexual reproduction. Therefore androecium and gynoecium are the compulsorily required parts present in the flower. Therefore they are known as essential floral whorls. So totally how many parts are present in a flower? 4 parts: calyx, corolla, androecium and gynoecium. Calyx and corolla non-essential floral whorls. Androecium and gynoecium are essential floral whorls. Why the androecium and gynoecium are called essential floral whorls? Because androecium is the male reproductive organ of the flower. It produces the male gametes. Gynoecium is female reproductive organ of the flower and it produces the female gamete. Therefore they are essential floral whorls. Here is the longitudinal section of the flower. This is a 2 mark question. Must and should ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. and the only NCERT diagrams are considered. ಅಂದರೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗಿದ್ದು ನಮ್ಮ NCERT ಬುಕ್ ಒಳಗೆ ಯಾವ ಡಯಾಗ್ರಾಮ್ಗಳನ್ನು ಕೊಟ್ಟಾರ ಅವುಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಫ್ಕೋರ್ಸ್ ಬೇರೆದ್ರೊಳಗೂ ಡಯಾಗ್ರಾಮ್ಸ್ ಅವ ಇಲ್ಲ ಅಂತ ಹೇಳಿಕತ್ತಿಲ್ಲ, ಬಟ್ ನಮಗೆ ಪ್ರಿಫರೇಬಲಿ ವಿ ನೀಡ್ ಟು ಮೇಕ್ ದ ಪ್ರಾಕ್ಟೀಸ್ ಆಫ್ ದ ಡಯಾಗ್ರಾಮ್ಸ್ ವಿಚ್ ಆರ್ ಗಿವನ್ ಇನ್ ಅವರ್ NCERT ಬುಕ್. ಲೇಟರ್ ಐ ವಿಲ್ ಎಕ್ಸ್ಪ್ಯಾಂಡ್ ದ ಸೇಮ್ ಇಮೇಜ್. ಇನ್ನೂ ಒಂದು ಸರಿ ತೋರಿಸ್ತೀನಿ ಇದನ್ನು. ದಿಸ್ ಈಸ್ LS ಆಫ್ ಎ ಟಿಪಿಕಲ್ ಫ್ಲವರ್. 4 ಪಾರ್ಟ್ಗಳು ಇರೋ ಅಂಥ ಲಾಂಜಿಟ್ಯೂಡಿನಲ್ ಸೆಕ್ಷನ್, ಅಂದರೆ ಮೇಲಿನಿಂದ ಕೆಳಗಡೆಗೆ ಒಂದು ಫ್ಲವರನ್ನು ಕಟ್ ಮಾಡಿದಾಗ ಹೌ ಇಟ್ ಅಪಿಯರ್ಸ್, ಆ ಇಮೇಜನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು. ಆ್ಯಂಡ್ ದಿಸ್ ರೀಪ್ರೆಸೆಂಟ್ಸ್ LS ಆಫ್ ಎ ಫ್ಲವರ್. ಯು ನೀಡ್ ಟು ಮೇಕ್ ದ ಪ್ರಾಕ್ಟೀಸ್ ಆಫ್ ದಿಸ್ ಡಯಾಗ್ರಾಮ್ ಫಾರ್ 2 mark ಕ್ವಶನ್. ಸೊ ಹೋಪ್ ದ ಎಕ್ಸ್ಪ್ಲನೇಷನ್ ಈಸ್ ಕ್ಲಿಯರ್. ಒಂದು ಫ್ಲವರ್ ಅಂತ ತಗೊಂಡಾಗ ಅದರಲ್ಲಿ 4 ಪಾರ್ಟ್ಗಳು ಇರ್ತಾವೆ. ಸ್ಟ್ಯಾಂಡರ್ಡ್ ಫ್ಲವರ್ ಅಂತ ತಗೊಂಡಾಗ ಕೇಲಿಕ್ಸ್, ಕರೋಲಾ, ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್. ಕೇಲಿಕ್ಸ್ ಆ್ಯಂಡ್ ಕರೋಲಾ ಆರ್ ನಾನ್ ಎಸೆನ್ಷಿಯಲ್ ಫ್ಲೋರಲ್ ಹೋರಲ್ಸ್. ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್ ಆರ್ essential floral whorls. Androecium is called male reproductive organ of the flower and gynoecium is called female reproductive organ of the flower. So next ಪ್ರಶ್ನೆ, ನಾವು ಆವಾಗಲೇ ಫ್ಲವರ್ ಡೆಫಿನಿಷನನ್ನು ತಿಳ್ಕೊಂಡದ್ದಾಯಿತು. ಇಟ್ ಈಸ್ ಮಾಡಿಫೈಡ್ ಸ್ಟೆಮ್ ಮೆಂಟ್ ಫಾರ್ ರೀಪ್ರೊಡಕ್ಷನ್. ಸ್ಟೆಮ್ಮೇ ಮಾಡಿಫೈ ಆಗಿ ಫ್ಲವರ್ ಆಗಿ ಡೆವಲಪ್ ಆಗ್ತದೆ. ಆ್ಯಂಡ್ ಇಂಟೆನ್ಷನ್ ಆಫ್ ದ್ಯಾಟ್ ಮಾಡಿಫಿಕೇಶನ್ ಈಸ್ ಟು ಕ್ಯಾರಿ ಔಟ್ ದ ಸೆಕ್ಚುವಲ್ ರೀಪ್ರೊಡಕ್ಷನ್. ದೆನ್ ಪ್ರಶ್ನೆ, ಹೌ ದ್ಯಾಟ್ ಸ್ಟೆಮ್ ಈಸ್ modified into a flower. The reason is, let us study about pre-fertilization structures and events. ಒಂದು ಪ್ಲಾಂಟ್ ಒಳಗೆ ಸುಮ್ಮನೆ ಫ್ಲವರ್ ಪ್ರೊಡಕ್ಷನ್ ಆಗಲ್ಲ. ಸೇ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪ್ಲಾಂಟನ್ನು ಹಾಕಿರಿ, ನಿಮ್ಮ ಮನೆ ಪಾಟ್ ಒಳಗೆ ಒಂದು ಪ್ಲಾಂಟನ್ನು ನೀವು ಹಚ್ಚಿರಿ ಅಂತ ತಿಳ್ಕೊಳ್ಳೋಣ. ಅಲ್ಲೇ ಮಾಡಿಫಿಕೇಷನ್ ಆಗ್ತಾ ಆಗ್ತಾ ಸ್ಟೆಮ್ಮದು ತುದಿಗೆ ನಾವು ಫ್ಲವರ್ ಆಗಿರೋದನ್ನು ಅಥವಾ ಬಡ್ ಆಗಿರೋದನ್ನು ಅಬ್ಸರ್ವ್ ಮಾಡ್ತೀವಿ. ದೆನ್ ಪ್ರಶ್ನೆ, ಹೌ ಇಟ್ ಈಸ್ ಪಾಸಿಬಲ್?
So let us have a look on the reason how the stem is transformed into a flower ಅಥವಾ how a flower is produced from stem. Pre-fertilization ಅಂದರೆ ಬಿಫೋರ್ ಫರ್ಟಿಲೈಸೇಷನ್ ಏನು ನಡೀತಾವ? ವಾಟ್ ಆರ್ ದ ಸ್ಟ್ರಕ್ಚರ್ಸ್ ಆ್ಯಂಡ್ ಇವೆಂಟ್ಸ್ ದಟ್ ಆರ್ occurring in angiosperms? Several structural and hormonal changes lead to the formation and development of floral primordium. This is the point that I want to explain. Floral primordium. ಯಾವಾಗ ಪ್ಲಾಂಟ್ ಬಾಡಿ ಒಳಗೆ ಹಾರ್ಮೋನ್ಗಳ ಪ್ರೊಡಕ್ಷನ್ನು ವೇರಿಯೇಷನ್ ಆಗ್ತದೆ, ಅಲ್ಲೇ ಸ್ಟ್ರಕ್ಚರಲ್ ಮಾಡಿಫಿಕೇಶನ್ನು ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೇರ್ ವಿ ಕ್ಯಾನ್ ಸಿ ದ ಫಾರ್ಮೇಷನ್ ಆಫ್ ಫ್ಲೋರಲ್ ಪ್ರೈಮಾರ್ಡಿಯಮ್. ಇಟ್ ಈಸ್ ದ ಇನಿಷಿಯಲ್ ಸ್ಟ್ರಕ್ಚರ್ ಫ್ರಾಮ್ ವಿಚ್ ಅ ಬಡ್ ಡೆವಲಪ್ಸ್. ಈ ಫ್ಲೋರಲ್ ಪ್ರೈಮಾರ್ಡಿಯಮ್ ಅನ್ನೋಂಥ ಸ್ಟ್ರಕ್ಚರು ಹಾರ್ಮೋನಲ್ ಇನ್ಫ್ಲೂಯೆನ್ಸಿಂದ ಒಂದು ಪ್ಲಾಂಟ್ ಬಾಡಿ ಒಳಗೆ ಪ್ರೊಡ್ಯೂಸ್ ಆಗ್ತದೆ. ಆ್ಯಂಡ್ ಫ್ರಾಮ್ ದಟ್ ಫ್ಲೋರಲ್ ಪ್ರೈಮಾರ್ಡಿಯಮ್ ದೆರ್ ಈಸ್ ಅ ಫಾರ್ಮೇಷನ್ ಆಫ್ ಬಡ್. ಮೊದಲು ಮೊಗ್ಗು ಬೆಳವಣಿಗೆ ಆಗ್ತದೆ ಅಥವಾ ಡೆವಲಪ್ ಆಗ್ತದೆ. ಆ್ಯಂಡ್ ಫೈನಲಿ ಇಟ್ ಗಿವ್ಸ್ ರೈಸ್ ಟು ದ ಫಾರ್ಮೇಷನ್ ಆಫ್ ಫ್ಲವರ್. ದೇರ್ ಫೋರ್ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ದ ಫ್ಲವರ್ ಫ್ರಮ್ ದ ಸ್ಟೆಮ್ ಇನ್ ದ ಎಂಜಿಯೋಸ್ಪರ್ಮ್ಸ್. ಎಂಜಿಯೋಸ್ಪರ್ಮಿಕ್ ಪ್ಲಾಂಟ್ ಬಾಡಿ ಒಳಗೆ ಹಾರ್ಮೋನ್ಗಳ ಇನ್ಫ್ಲೂಯೆನ್ಸ್ ಇದ್ದಾಗ ಮಾತ್ರ ಫ್ರಾಮ್ ದ ಸ್ಟೆಮ್ ದೇರ್ ವಿ ಕ್ಯಾನ್ ಸಿ ದ ಡೆವಲಪ್ಮೆಂಟ್ ಆಫ್ ಫ್ಲೋರಲ್ ಪ್ರೈಮಾರ್ಡಿಯಮ್. ಆ್ಯಂಡ್ ದ್ಯಾಟ್ ಫ್ಲೋರಲ್ primordium, it produces the bud, then it develops into flower. Here you can see the same sentence. Inflorescence. Inflorescence is nothing but bundle of the flowers. ಫ್ಲವರ್ಗಳ ಗುಂಪಿಗೆ ಇನ್ಫ್ಲೋರೋಸೆನ್ಸ್ ಅಂತ ಕರೀತಾರೆ. ಹಿಯರ್ ಇನ್ ದ ಸ್ಲೈಡ್ ಯು ಕ್ಯಾನ್ ಸಿ ದಿಸ್ ಐ ಕ್ಯಾನ್ ಕಾಲ್ ಆಸ್ ಇನ್ಫ್ಲೋರೋಸೆನ್ಸ್. ಯಾಕಂದರೆ ಇಲ್ಲಿ ಒಂದೇ ಫ್ಲವರ್ ಇಲ್ಲ, ಗುಂಪಾಗಿ ಭಾಳಷ್ಟು ಫ್ಲವರ್ಗಳವ. ಸೊ ಐ ಕ್ಯಾನ್ ಕಾಲ್ ದಿಸ್ ಆಸ್ ಇನ್ಫ್ಲೋರೋಸೆನ್ಸ್. Inflorescence is formed that bears floral buds, then they develop into flower. Therefore, what to remember? The flowers in angiosperms are produced from floral primordium. Then floral primordium ಯಾವಾಗ ಪ್ರೊಡ್ಯೂಸ್ ಆಗ್ತದೆ ಅಥವಾ ಹೆಂಗೆ ಪ್ರೊಡ್ಯೂಸ್ ಆಗ್ತದೆ? The floral primordium is produced due to the hormonal influence, and from the floral primordium the bud develops and that gives rise to the formation of flower. Here is another information. In flower, one flower na tagondaga the male reproductive organ is androecium and the female reproductive organ is gynoecium. Differentiate and develops, in which the male and female gametes are produced. What is the meaning of this sentence? Under the influence of hormones, first the floral primordium develops. That floral primordium gives rise to the development of bud and then it develops into flower. But when the buds are produced from the floral primordium, there occurs the development of androecium as well as gynoecium. In the androecium, the male gametes develop and in the gynoecium, the female gametes develop, and this differentiation is also under the influence of hormones. So totally production of the flower, differentiation of the flowering parts, both of them are influenced by the hormones. Angiospermic plants ಒಳಗೆ ಫ್ಲವರ್ ಪ್ರೊಡಕ್ಷನ್ ಆಗೋದಾಗಲಿ ಅಥವಾ ಪ್ರೊಡ್ಯೂಸ್ ಆದಂಥ ಫ್ಲವರ್ ಒಳಗೆ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸು ಡಿಫ್ರೆನ್ಷಿಯೇಟ್ ಆಗೋದಾಗಲಿ, ಎರಡೂ ಪ್ರಾಸೆಸ್ಗಳನ್ನು ಯಾವುದು ಇನ್ಫ್ಲೂಯೆನ್ಸ್ ಮಾಡ್ತದೆ? ಹಾರ್ಮೋನ್ ಇನ್ಫ್ಲೂಯೆನ್ಸಸ್. ಸೊ ನೌ ಹ್ಯಾವ್ ಅ ಲುಕ್ ಆನ್ ದ ಫ್ಲೋರಲ್ ಪ್ರೈಮಾರ್ಡಿಯಮ್. ನಾನು ಆವಾಗಲೇ ಹೇಳಿದೆ, ಫ್ಲೋರಲ್ ಪ್ರೈಮಾರ್ಡಿಯಮ್ ಮೊದಲು ಡೆವಲಪ್ ಆಗ್ತದೆ,
ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ ಆಮೇಲೆ ಇಟ್ ಡೆವಲಪ್ಸ್ ಇನ್ ಟು ಫ್ಲವರ್ ಬಡ್. ಹಿಯರ್ ಈಸ್ ದ ಇಮೇಜ್ ಆಫ್ floral primordium. In the center it is a carpel primordium. Carpel primordium ಅಂದ್ರೆ ಯಾವುದು? It is the differentiated part from which the gynoecium develops, because gynoecium is the female reproductive part. Its individual units are called the carpel. Carpel represents the individual unit of gynoecium. So what are the things to remember? Let me mark that one clearly. From the carpel primordium, ಇದು ಎಂಟೈರ್ ಸ್ಟ್ರಕ್ಚರ್ ಏನನ್ನ ರೀಪ್ರೆಸೆಂಟ್ ಮಾಡ್ಲಿಕ್ಕತ್ತದ? The complete structure is representing the floral primordium. ಇದು ಕಂಪ್ಲೀಟ್ ಸ್ಟ್ರಕ್ಚರು ಫ್ಲೋರಲ್ ಪ್ರೈಮೋರ್ಡಿಯಮ್ ಅನ್ನು ರೀಪ್ರೆಸೆಂಟ್ ಮಾಡ್ಲಿಕ್ಕತ್ತದ. ಫ್ರಾಮ್ ದ ಕಾರ್ಪೆಲ್ ಪ್ರೈಮೋರ್ಡಿಯಮ್ ದೇರ್ ಆಕರ್ಸ್ ದ ಡೆವಲಪ್ಮೆಂಟ್ ಆಫ್ gynoecium, and as explained before, the gynoecium represents ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಆಫ್ ದ ಫ್ಲವರ್. ಅದೇ ಥರ ಸೈಡಿಗೆ ಆ್ಯಂಡ್ ಇನ್ನೂ ಒಂದು ಅಬ್ಸರ್ವ್ ಮಾಡಿರಿ ನೀವು, ಕಾರ್ಪೆಲ್ ಪ್ರೈಮೋರ್ಡಿಯಮ್ ಈಸ್ ಸೆಂಟ್ರಲಿ ಲೊಕೇಟೆಡ್. ಇದರ ಸುತ್ತಮುತ್ತಲೂ ಏನು ಲೊಕೇಟ್ ಆಗೈತಿ? ಹಿಯರ್ ಯು ಕ್ಯಾನ್ ಸಿ ದ ಸ್ಟೆಮೆನ್ ಪ್ರೈಮೋರ್ಡಿಯಮ್. ಫ್ರಾಮ್ ದಿಸ್ ಒನ್ ದೇರ್ ಆಕರ್ಸ್ ದ ಡೆವಲಪ್ಮೆಂಟ್ ಆಫ್ ಆಂಡ್ರೋಶಿಯಮ್, ಆ್ಯಂಡ್ ಆಂಡ್ರೋಶಿಯಮ್ ರೀಪ್ರೆಸೆಂಟ್ಸ್ ಮೇಲ್ reproductive organ. ಇನ್ನು ಸೆಪಲ್, ಫ್ರಾಮ್ ದ ಸೆಪಲ್ ದ ಕೇಲಿಕ್ಸ್ ಡೆವಲಪ್ಸ್, ಅಥವಾ ಕೇಲಿಕ್ಸ್ದ ಇಂಡಿವಿಜುವಲ್ ಯೂನಿಟಿಗೆ ಸೆಪಲ್ ಅಂತ ಕರೀತಾರೆ. ಸೊ ಗ್ರೂಪ್ ಆಫ್ ದ ಸೆಪಲ್ಸ್ ರೀಪ್ರೆಸೆಂಟ್ಸ್ ದ ಕೇಲಿಕ್ಸ್ ಆ್ಯಂಡ್ ಪೆಟಲ್ ಪ್ರೈಮೋರ್ಡಿಯಮ್. ಫ್ರಾಮ್ ದಿಸ್ ಒನ್ ದೇರ್ ಆಕರ್ಸ್ ದ ಡೆವಲಪ್ಮೆಂಟ್ ಆಫ್ ಕರೋಲಾ. ಅದು ಅಲ್ಲ, 4 ಪಾರ್ಟು: calyx, corolla, androecium and gynoecium. All these structures are produced from the floral primordium, and floral primordium develops under the influence of hormone. ಕೊನೆಗೆ ಈ ಫ್ಲೋರಲ್ ಪ್ರೈಮೋರ್ಡಿಯಮ್ ಹಾರ್ಮೋನ್ ಇನ್ಫ್ಲೂಯೆನ್ಸ್ ಇಂದ ಏನಾಗಿ ಡೆವಲಪ್ ಆಗ್ತದ? ಇಟ್ ಗ್ರೋಸ್ ಇನ್ ಟು ಬಡ್, and that bud finally develops into a typical flower. So floral primordium ಇದ್ದು ಬಡ್ ಆಗಿ ಡೆವಲಪ್ ಆಗ್ತದೆ, ದೆನ್ ಕೊನೆಗೆ ಬಡ್ ಇದ್ದು ಏನಾಗಿ ಡೆವಲಪ್ ಆಗ್ತದೆ? ಫ್ಲವರ್ ಆಗಿ ಡೆವಲಪ್ ಆಗ್ತದೆ. ದಿಸ್ ಈಸ್ ಅಬೌಟ್ ಫ್ಲೋರಲ್ ಪ್ರೈಮೋರ್ಡಿಯಮ್. ಆ್ಯಂಡ್ ಹಿಯರ್ ಇಸ್ ದ ಇಮೇಜ್ ಆಫ್ ಎಲ್ಎಸ್ ಆಫ್ ಎ ಟಿಪಿಕಲ್ ಫ್ಲವರ್. ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಬಿಕಾಸ್ ದಿಸ್ ಇಸ್ 2 mark question. The marks allotted for this particular diagram, what is the diagram representing? This diagram represents LS of a flower. LS of a standard flower, typical flower, everything is same, and you need to make the practice of this diagram for 2 mark question. Here is the sepal, and sepal represents individual unit of calyx, and it is the petal. Petals are the most colorful part in a flower. Petal is individual unit of corolla. Then anther and filament. Let me mark here. ನಾ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದನ್ನು ನೀವು ಡಯಾಗ್ರಾಮ್ ಒಳಗೆ ಬರೆಯುವಂಥ ನೆಸೆಸಿಟಿ ಇಲ್ಲ, ನಾನು ನಿಮಗೆ ಅರ್ಥ ಆಗಲಿ ಅಂತ ಎಕ್ಸ್ಟ್ರಾ ಮಾರ್ಕ್ ಮಾಡ್ಲಿಕ್ಕತ್ತೀನಿ ಅಷ್ಟೇ. ಸೊ ದಿಸ್ ಬಲ್ಜ್ಡ್ ಪಾರ್ಟ್ ಇಲ್ಲದ, ಬಟ್ ಹಿಯರ್ ಐ ವಿಲ್ ರೈಟ್ ಇಟ್ ಒನ್ಸ್ ಅಗೇನ್. ಆಂಥರ್, ಈ ಆಂಥರ್ದ ಸ್ಟಾಕಿಗೆ ಫಿಲಾಮೆಂಟ್ ಅಂತ ಕರೀತಾರೆ. ಸೊ ಬೋತ್ ಆಂಥರ್ ಆ್ಯಂಡ್ ಫಿಲಾಮೆಂಟ್ ಟುಗ್ಯಾದರ್ ರೀಪ್ರೆಸೆಂಟ್ ಒನ್ ಸ್ಟೆಮೆನ್. ಒಂದು ಸ್ಟೆಮೆನ್ನನ್ನು ತಗೊಂಡಾಗ ಅದರೊಳಗೆ 2 ಪಾರ್ಟ್ ಇರ್ತಾವೆ. ದ ಸಿಂಗಲ್ ಸ್ಟೆಮೆನ್ ಕನ್ಸಿಸ್ಟ್ಸ್ ಆಫ್ 2 parts. One is anther and another is filament. So group of the stamen represents androecium.
Bundle or group of the stamen is called androecium. Androecium the individual part ಗೆ stamen ಅಂತ ಕರೀತಾರೆ. When we consider single stamen, there are two parts, anther and filament. Like that, three more parts are marked here. This is stigma, another is style, one more is ovary, and inside the ovary, ovules are present. What are these parts? So these are the parts of a pistil or carpel. Both are same. Carpel antanu karibahudu, pistil antanu karibahudu, and it represents individual unit of gynoecium. Gynoecium the individual unit ಗೆ pistil ಅಥವಾ carpel ಅಂತ ಕರಿಬೇಕು. ಇದರೊಳಗೆ ಮೂರು ಪಾರ್ಟ್ಗಳು ಇರ್ತಾವ. The upper part is stigma. The stigma is connected to long tube. This is called style, and style is attached to a bulged portion. This is called ovary. Inside the ovary, minute tiny structures are present. They are called ovules. So stigma, style, ovary and ovule are the parts of carpel, and carpel represents female reproductive part of the flower. ಈ ಡಯಾಗ್ರಾಮ್ ಒಳಗೆ ಮೊದಲು ಏನಿತ್ತು, ಬಿಫೋರ್ ಮಾರ್ಕಿಂಗ್ ಆ್ಯಂಡ್ ರೈಟಿಂಗ್ ಅಡಿಷನಲ್ ಥಿಂಗ್ಸ್, ಓನ್ಲಿ ಯು ನೀಡ್ ಟು ಮೇಕ್ ದ ಪ್ರಾಕ್ಟೀಸ್ ಆಫ್ those parts for the examination purpose. Hope the explained part is clear for you. Make the practice of this diagram informing you once again because it is important. And what are the points to remember in the explained part? Flower is the reproductive organ in angiosperms. A typical flower consists of four parts: calyx, corolla, androecium and gynoecium. Calyx and corolla are non-essential floral whorls. Androecium and gynoecium are essential floral whorls. Androecium represents male reproductive organ and gynoecium represents female reproductive organ. The flower develops from floral primordium under the influence of hormone, and later the floral primordium develops into bud, and bud gives rise to the formation of a complete flower. So this is the image of LS of a flower. So make the practice of this diagram for the purpose of examination. Hope the explained part is clear for you. Thank you.